ಆರ್ಸಿಬಿ ವರ್ಸಸ್ ಕೆಕೆಆರ್ ನಡುವಿನ ಮ್ಯಾಚ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಐಪಿಎಲ್ ರೀಸ್ಟಾರ್ಟ್ ಫಸ್ಟ್ ಮ್ಯಾಚ್ನ ನೋಡೋಕೆ ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆದ್ರೆ ಈಗ ಪಂದ್ಯ ನಡೆಯೋದೇ ಡೌಟ್ ಇದೆ. ಬೆಂಗಳೂರಿನಲ್ಲಿ ಸುರಿತಾ ಇರುವಂತ ಮಳೆಗೆ ಮ್ಯಾಚ್ ವಾಶ್ಔಟ್ ಆಗುವಂತ ಆತಂಕ ಶುರುವಾಗಿದೆ. ಹಾಗೇನಾದ್ರೂ ಮಳೆಯಿಂದ ಪಂದ್ಯ ರದ್ದಾದ್ರೆ ಯಾರಿಗೆ ಪ್ಲೇಸ್ ಆಗುತ್ತೆ? ಆರ್ಸಿಬಿ ಪ್ಲೇ ಆಫ್ಗೆ ಲಗ್ಗೆ ಇಡುತ್ತಾ? ಕೆಕೆಆರ್ ಪ್ಲೇ ಆಫ್ ಕನಸು ಭಗ್ನವಾಗುತ್ತಾ? ವೆದರ್ ರಿಪೋರ್ಟ್ ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ 3-4 ದಿನಗಳಿಂದ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವೆಡೆ ಮಳೆಯಾಗ್ತಾ ಇದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಶುಕ್ರವಾರ ಮಧ್ಯಾಹ್ನ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಆದರೆ ಈಗ ಇರುವಂತಹ ಟೆನ್ಷನ್ ಅಂದ್ರೆ ಮ್ಯಾಚ್ ಟೈಮಲ್ಲಿ ಮಳೆ ಬಂದ್ರೆ ಹೆಂಗೆ ಅಂತ. ಈಗಾಗಲೇ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶನಿವಾರ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 23 ಜಿಲ್ಲೆಗಳಲ್ಲಿ ಈಗಾಗಲೇ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಶನಿವಾರ ಸಂಜೆ ಬೆಂಗಳೂರಿನಲ್ಲಿ ಗುಡುಗು ಸಹಿತ ಮಳೆ. ಹವಾಮಾನ ಇಲಾಖೆ ವರದಿಯ ಪ್ರಕಾರ ಶನಿವಾರ ಬೆಂಗಳೂರಿನಲ್ಲಿ ಕಡುಮೋಡ ಕವಿದ ವಾತಾವರಣವಿರಲಿದೆ. ಮಧ್ಯಾಹ್ನ ಗುಡುಗು ಸಹಿತ ಮಳೆಯಾಗುವಂತ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಸಂಜೆ ಕೂಡ ಮಳೆಯಾಗುವಂತ ಚಾನ್ಸಸ್ ಇದೆ. ಹಾಗೆ ಪಂದ್ಯದ ಟೈಮಲ್ಲಿ ಸುಮಾರು 8 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ. ಆಕ್ಯುವೆದರ್ ಪ್ರಕಾರ ಸುಮಾರು 2 ಗಂಟೆಗಳ ಕಾಲ ಮಳೆ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಗಲಿನಲ್ಲಿ 84% ಹಾಗೆ ಸಂಜೆ ವೇಳೆ 56% ಮಳೆಯಾಗುವ ಚಾನ್ಸಸ್ ಇದೆ. ಇನ್ನು ಗುರುವಾರ ಕೂಡ ಮಳೆಯಿಂದಾಗಿ ಆರ್ಸಿಬಿ ಹೆಚ್ಚಿನ ಪ್ರಾಕ್ಟೀಸ್ ಅನ್ನು ನಡೆಸೋಕೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ 2 ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ಹಲವೆಡೆ ಮಳೆಯಾಗುವಂತ ಚಾನ್ಸಸ್ ಇದೆ. ಪಂದ್ಯ ರದ್ದಾದ್ರೆ ಇಬ್ಬರಿಗೂ ಒಂದೊಂದು ಅಂಕ. ಇನ್ನು ಮಳೆ ಆರಂಭವಾದ್ರೂ ಕೂಡ ಒಂದಷ್ಟು ಟೈಮ್ ಮಳೆ ನಿಲ್ಲಲಿ ಅಂತ ವೇಟ್ ಮಾಡಲಾಗುತ್ತೆ. ಆದ್ರೆ ಮಳೆ ನಿಲ್ಲದೇ ಇದ್ದ ಪಕ್ಷದಲ್ಲಿ ಮಾತ್ರ ಪಂದ್ಯವನ್ನ ಕ್ಯಾನ್ಸಲ್ ಮಾಡಿ ಉಭಯ ತಂಡಗಳಿಗೂ ಕೂಡ ಒಂದೊಂದು ಅಂಕಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಸೊ ಈಗೇನಾದ್ರೂ 1 ಅಂಕ ಬಂತು ಅಂದ್ರೆ ಆರ್ಸಿಬಿಯ ಪಾಯಿಂಟ್ಸ್ ಒಟ್ಟಾರೆಯಾಗಿ 17 ಆಗುತ್ತೆ. ಆದ್ರೆ ದೊಡ್ಡ ಮಟ್ಟದ ಡಿಫರೆನ್ಸ್ ಏನು ಕ್ರಿಯೇಟ್ ಆಗೋದಿಲ್ಲ. ಪ್ಲೇ ಆಫ್ಗಂತೂ ಹೋಗೇ ಹೋಗುತ್ತೆ. ಈಗಾಗಲೇ 8 ಪಂದ್ಯವನ್ನ ಗೆದ್ದು 16 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಲೀಗ್ ಹಂತದಲ್ಲಿ ಇನ್ನೂ 2 ಪಂದ್ಯಗಳು ಬಾಕಿ ಇರ್ತವೆ. ಸೊ ಹಾಗಾಗಿ ಆ 2 ಪಂದ್ಯಗಳಲ್ಲಿ 1 ಮ್ಯಾಚ್ ಅನ್ನ ಗೆದ್ರೂ ಕೂಡ ಪ್ಲೇ ಆಫ್ಗೆ ಲಗ್ಗೆ ಇಡ್ತಾರೆ. ಸೊ ಹಾಗಾಗಿ ಆರ್ಸಿಬಿ ಪ್ಲೇ ಆಫ್ಗೆ ತಲುಪೋಕೆ ಕೇವಲ 1 ಗೆಲುವಿನ ಅವಶ್ಯಕತೆ ಮಾತ್ರ ಇದೆ. ಹೀಗಾಗಿ ಶನಿವಾರದ ಪಂದ್ಯ ಮಳೆಗೆ ವಾಶ್ಔಟ್ ಆಗೋದು ಅಷ್ಟೇನು ದೊಡ್ಡ ಡ್ಯಾಮೇಜ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಆದ್ರೆ ಕೆಕೆಆರ್ ಸಿಚುಯೇಷನ್ ಡಿಫ್ರೆಂಟ್ ಆಗಿದೆ. ಲೀಗ್ ಹಂತದಲ್ಲಿ ಅವರಿಗೆ ಉಳಿದಿರೋದೇ ಇನ್ನ 2 ಮ್ಯಾಚ್ಗಳು ಮಾತ್ರ. ಹೀಗಾಗಿ ಆ 2 ಪಂದ್ಯಗಳನ್ನ ಗೆದ್ದರೆ ಮಾತ್ರವೇ ಅವರು ಪ್ಲೇ ಆಫ್ ರೇಸ್ ನಲ್ಲಿ ಉಳ್ಕೊಳ್ತಾರೆ. ಪಂದ್ಯ ರದ್ದಾಗಿ 1 ಅಂಕ ಪಡೆದ್ರೆ ಅವರ ನಾಕ್ಔಟ್ ಜರ್ನಿ ಕಂಪ್ಲೀಟ್ ಆಗಿ ಮುಗಿದಂತೆಯೇ ಲೆಕ್ಕವಾಗುತ್ತೆ. ಪ್ರಾಕ್ಟೀಸ್ ಟೈಮ್ ಅಲ್ಲಿ ಮಳೆ, ಟಿಮ್ ಡೇವಿಡ್ ಸ್ವಿಮ್ಮಿಂಗ್. ಇನ್ನು ಗುರುವಾರ ಮತ್ತು ಶುಕ್ರವಾರ ಕೂಡ ಬೆಂಗಳೂರಿನಲ್ಲಿ ಮಳೆಯಾಗಿದೆ. ಗುರುವಾರ ಆರ್ಸಿಬಿ ಆಟಗಾರರು ಪ್ರಾಕ್ಟೀಸ್ ಮಾಡ್ತಾ ಇದ್ದ ವೇಳೆ ಮಳೆ ಬಂದಿದೆ. ಈ ವೇಳೆ ಹೆಚ್ಚಿನ ಆಟಗಾರರು ಡ್ರೆಸ್ಸಿಂಗ್ ರೂಮ್ ಕಡೆ ಓಡಿದ್ದಾರೆ. ಆದ್ರೆ ಮಳೆಯನ್ನ ಎಂಜಾಯ್ ಮಾಡಿದಂತ ಆಸ್ಟ್ರೇಲಿಯಾದ ಆಲ್ರೌಂಡರ್ ಆಟಗಾರ ಟಿಮ್ ಡೇವಿಡ್ ಮೈದಾನಕ್ಕೆ ಓಡಿದ್ರು. ನೀರಿನಿಂದ ಮುಚ್ಚಿದಂತ ಕವರ್ ಮೇಲೆ ಡೈವ್ ಮಾಡಿ ಸ್ವಿಮ್ಮಿಂಗ್ ಪೂಲ್ ನಂತೆ ಎಂಜಾಯ್ ಮಾಡಿದ್ದಾರೆ. ಹೀಗೆ ನೀರಲ್ಲಿ ಎಂಜಾಯ್ ಮಾಡಿ ಡ್ರೆಸ್ಸಿಂಗ್ ಕೋಣೆಗೆ ವಾಪಸ್ ಬರುವಾಗ ಆರ್ಸಿಬಿ ತಂಡದ ಸದಸ್ಯರು ಚಪ್ಪಾಳೆ ಮೂಲಕ ಅವರಿಗೆ ವೆಲ್ಕಮ್ ಮಾಡಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ವಿಶ್ವದಲ್ಲೇ ಅತ್ಯುತ್ತಮ ಒಳಚರಂಡಿ ವ್ಯವಸ್ಥೆ. ಆಕ್ಚುಲಿ ಮಳೆ ಸುರಿದು ನಿಂತರೆ ಪಂದ್ಯಕ್ಕೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಚರಂಡಿ ವ್ಯವಸ್ಥೆ ವಿಶ್ವದಲ್ಲೇ ಅತ್ಯುತ್ತಮವಾಗಿದೆ. ಅದೆಂಥದ್ದೇ ಮಳೆಯಾಗಿದ್ರು ಕೂಡ ಎಷ್ಟೇ ನೀರು ನಿಂತಿದ್ರು ಮಳೆ ನಿಂತ ಜಸ್ಟ್ 20 ನಿಮಿಷಗಳಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಮೈದಾನ ಕೂಡ ರೆಡಿ ಆಗುತ್ತೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ 2017ರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಬ್ ಏರ್ ಸಬ್ ಸರ್ಫೇಸ್ ಏರಿಯೇಷನ್ ಮತ್ತು ನಿರ್ವಾತ ಚಾಲಿತ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿದೆ. ಈ ಟೆಕ್ನಾಲಜಿಯಿಂದಾಗಿ ಮೈದಾನವನ್ನು ವೇಗವಾಗಿ ಒಣಗಿಸೋಕೆ ಹಾಗೆ ನೀರನ್ನ ನಿಲ್ಲೋದನ್ನ ತಡೆಯೋಕೆ ಸಹಾಯ ಮಾಡುತ್ತೆ. 1 ನಿಮಿಷಕ್ಕೆ 10,000 ಲೀಟರ್ ನೀರನ್ನ ಏಕಕಾಲದಲ್ಲಿ ತೆಗೆದು ಹಾಕಬಹುದು. ಇನ್ನು ಈ ಸೀಸನ್ ಅಲ್ಲಿ ಈಗಾಗಲೇ ಮಳೆಯಿಂದಾಗಿ 2 ಮ್ಯಾಚ್ಗಳು ರದ್ದಾಗಿವೆ. ಕೋಲ್ಕತಾ ನೈಟ್ ರೈಡರ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ದೆಹಲಿ ಕ್ಯಾಪಿಟಲ್ಸ್ ತಂಡಗಳ ಪಂದ್ಯಗಳು ಮಳೆಯಿಂದ ರದ್ದಾಗಿದ್ವು. ಹೀಗಾಗಿ ಉಭಯ ತಂಡಗಳಿಗೂ ಕೂಡ 1 ಅಂಕಗಳನ್ನು ನೀಡಲಾಗಿದೆ. ಇದೀಗ ಆರ್ಸಿಬಿ ವರ್ಸಸ್ ಕೆಕೆಆರ್ ಮ್ಯಾಚ್ ಕೂಡ ಮಳೆ ಭೀತಿ ಶುರುವಾಗಿದೆ. ಆದ್ರೆ ಶನಿವಾರದ ಮ್ಯಾಚ್ಗೆ ಮಳೆ ಬರೋದು ಬೇಡಪ್ಪ ಅಂತ ಅಭಿಮಾನಿಗಳು ಬೇಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸೋಲು ಗೆಲುವು ಇದ್ದದ್ದೇ. ಆದ್ರೆ ಮ್ಯಾಚ್ ನಡೀಲಿ ಅನ್ನೋದು ಅಭಿಮಾನಿಗಳ ಆಶಯ. ನಮಸ್ಕಾರ.